ಭಟ್ಕಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ದಂಡಿನದುರ್ಗ ದೇವಸ್ಥಾನ ಕಳ್ಳತನಕ್ಕೆ ವ್ಯಕ್ತಿಯೋರ್ವ ವಿಫಲ ಯತ್ನ ನಡೆಸಿರುವ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ. ಭಟ್ಕಳದ ದಂಡಿನದುರ್ಗ ದೇವಿ ದೇವಸ್ಥಾನ ಕಳ್ಳತನಕ್ಕೆ ಯತ್ನಿಸಿದ್ದ ಕಳ್ಳನ ಕೈಚಳಕವು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಜಾಕೆಟ್ ಹಾಗೂ ಹ್ಯಾಂಡ್ ಗ್ಲೌಸ್ ಧರಿಸಿರುವ ಈತ ವೃತ್ತಿಪರ ಕಳ್ಳನಂತೆ ಕಂಡುಬಂದಿದ್ದಾನೆ. ಕಳ್ಳನು ರಾಷ್ಟ್ರೀಯ ಹೆದ್ದಾರಿಯಿಂದ ಕೆಳಗಿಳಿದು ಬಂದಿದ್ದು, ಕಾಣಿಕೆ ಹುಂಡಿಯನ್ನ ಒಡೆಯಲು ಯತ್ನಿಸಿ ವಿಫಲನಾದ ನಂತರ ಸಿಸಿಟಿವಿಯನ್ನು ಒಡೆದು ಹಾಕಿರುವುದು ಬೆಳಕಿಗೆ ಬಂದಿದೆ. ದಿನಂಪ್ರತಿಯಂತೆ ಬೆಳಿಗ್ಗೆ 8:45 ಸುಮಾರಿಗೆ ಪೂಜೆಗೆ ಬಂದ ರಾಜೇಶ್ ಭಟ್ ಕಳ್ಳತನ ಯತ್ನ ಅರಿವಿಗೆ ಬರುತ್ತಿದ್ದಂತೆಯೇ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ದೇವಸ್ಥಾನದ ಪ್ರಮುಖರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಭಟ್ಕಳ ಶಹರ ಠಾಣಾ ಎಸ್ಐ ಸುಮಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮೋಹನ್ ಶಿರಾಲಿಕರ್, ಕೃಷ್ಣಮೂರ್ತಿ ಶೆಟ್ಟಿ, ರಾಮಕೃಷ್ಣ ನಾಯ್ಕ್, ಜಗದೀಶ್ ಮಹಾಲೆ, ಮಾರುತಿ ಪಾವಸ್ಕರ್, ರಾಘವೇಂದ್ರ ನಾಯ್ಕ್, ದಿನೇಶ್ ಮೊಗೇರ್, ಕುಮಾರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಕಳ್ಳನನ್ನ ಪತ್ತೆ ಹಚ್ಚಿ ಶಿಕ್ಷಿಸುವಂತೆ ಆಗ್ರಹಿಸಿದ್ದಾರೆ. ಇದೇ ಕಳ್ಳನು ತಾಲೂಕಿನ ನಿಶಾಂತ್ ನರ್ಸಿಂಗ್ ಹೋಮ್ ಸಮೀಪದ ಗೂಡಂಗಡಿ ಒಡೆಯಲು ವಿಫಲ ಯತ್ನ ನಡೆಸಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು, ತನಿಖೆ ಮುಂದುವರೆದಿದೆ.